ಜೈ ಶ್ರೀಕೃಷ್ಣ, ಜೈ ಜಗನ್ಮಾತ. ಆದಿಪರಾಶಕ್ತಿಗೆ ವಂದಿಸುತ್ತಾ ಕವಚಂ ಶ್ಲೋಕದ 11ನೇ ಶ್ಲೋಕವನ್ನು ನೋಡೋಣ. ಶ್ವೇತರೂಪಧರಾದೇವಿ ಈಶ್ವರೀ ಋಷವಾಹನ ಬ್ರಾಹ್ಮಿ ಅಂಸ ಸಮಾರೂಢ ಸರ್ವಾಭರಣಭೂಷಿತ. ಶ್ವೇತರೂಪಧರಾದೇವಿ ಈಶ್ವರೀ ಋಷವಾಹನ ಬ್ರಾಹ್ಮಿ ಅಂಸ ಸಮಾರೂಢ ಸರ್ವಾಭರಣಭೂಷಿತ. 11ನೇ ಶ್ಲೋಕದ ಅರ್ಥ. ಶ್ವೇತರೂಪಧರ, ಬಿಳಿ ಅಂದರೆ ಪವಿತ್ರ ರೂಪವನ್ನು ಧರಿಸಿದವಳು ಜಗನ್ಮಾತೆ. ದೇವಿ, ದೈವಿಕ ಶಕ್ತಿಯನ್ನು ಹೊಂದಿರುವವಳು. ಈಶ್ವರಿ, ಪರಮಾಧಿಕಾರಿಣಿ. ಋಷವಾಹನ, ಧರ್ಮದ ಸಂಕೇತವಾದ ಎಮ್ಮೆಯ ಮೇಲೆ ಸಂಚರಿಸುವವಳು. ಬ್ರಾಹ್ಮಿ, ಬ್ರಹ್ಮನ ಶಕ್ತಿ. ಹಂಸ ಸಮಾರೂಢ, ಹಂಸದ ಮೇಲೆ ಆಸೀನಳಾದವಳು. ಸರ್ವಾಭರಣಭೂಷಿತ, ಎಲ್ಲ ಆಭರಣಗಳಿಂದ ಅಲಂಕರಿಸಲ್ಪಟ್ಟಿರುವವಳು. ಈ ಶ್ಲೋಕದಲ್ಲಿ ದೇವಿಯ ರೂಪವನ್ನು ಮಾತ್ರ ಹೇಳುವುದಿಲ್ಲ, ಅವಳ ತತ್ವವನ್ನು ಸಹ ತಿಳಿಸುತ್ತದೆ. ಈ ಶ್ಲೋಕವು ತುಂಬ ಆಳವಾದ ಅರ್ಥವನ್ನು ಹೊಂದಿದೆ. ಶ್ವೇತರೂಪ, ಅವಳು ಶುದ್ಧತೆ, ಸತ್ಯ, ಶಾಂತಿಯ ಸ್ವರೂಪಳಾಗಿದ್ದಾಳೆ. ನಮ್ಮ ಮನಸ್ಸು ಅಶಾಂತವಾಗಿರುವಾಗ ಜಗನ್ಮಾತೆಯನ್ನು ಸ್ಮರಿಸಿದರೆ ಒಳಗಿನ ಗೊಂದಲ ಶಾಂತವಾಗುತ್ತದೆ. ಹಾಗೆಯೇ ಋಷವಾಹನ, ಧರ್ಮಕ್ಕೆ ಹೆಸರೇ ಎಮ್ಮೆ. ಎಮ್ಮೆ ಅಂದರೆ ಧರ್ಮ. ಅವಳು ಧರ್ಮದ ಮೇಲೆ ನೆಲೆಸಿದ್ದಾಳೆ. ಅಂದರೆ ಧರ್ಮದಿಂದ ನಡೆದುಕೊಳ್ಳುವವನ, ಧರ್ಮವನ್ನು ಹಿಡಿದವನಿಗೆ ದೇವಿ ಸದಾ ಜೊತೆಯಾಗಿರುತ್ತಾಳೆ. ಹಂಸ ಸಮಾರೂಢ, ಹಂಸವು ವಿವೇಕದ ಒಂದು ಸಂಕೇತವಾಗಿದೆ. ಹಾಲು ನೀರನ್ನು ಬೇರ್ಪಡಿಸುವಂತೆ ನಮ್ಮ ಜೀವನದಲ್ಲಿ ಸತ್ಯ ಅಸತ್ಯವನ್ನು ತಿಳಿಯುವ ಜ್ಞಾನವನ್ನು ದೇವಿ ನಮಗೆ ನೀಡ್ತಾಳೆ. ಸರ್ವಾಭರಣಭೂಷಿತ, ಅವಳ ಆಭರಣಗಳು ಬಂಗಾರದ್ದವು ಮಾತ್ರ ಅಲ್ಲ. ಜಗನ್ಮಾತೆಯು ತೊಟ್ಟಿರುವಂತಹ ಆಭರಣ ಕೇವಲ ಬಂಗಾರದ ಆಭರಣಗಳೇ? ಖಂಡಿತ ಅಲ್ಲ ಮಿತ್ರರೇ. ಅವು ದಯೆ, ಜ್ಞಾನ, ಶಕ್ತಿ, ಕರುಣೆ ಇಂದ ತುಂಬಿರುವಂತಹ ಆಭರಣಗಳಾಗಿದೆ. ದೇವಿ ನಮ್ಮ ಹೊರಗೆ ಇಲ್ಲ, ನಮ್ಮೊಳಗಿನ ಶುದ್ಧತೆ, ಧರ್ಮ, ಜ್ಞಾನವೇ ಅವಳ ನಿಜವಾದ ರೂಪವಾಗಿದೆ. ಜಗನ್ಮಾತೆಯ ದಿವ್ಯ ರೂಪಕ್ಕೆ ನಾವು ಶರಣು ಶರಣು ಎನ್ನೋಣ. ಜೈ ಜಗನ್ಮಾತೆ.